ಮಮತಾ ಬ್ಯಾನರ್ಜಿ ಡಿಸಿಷನ್ ಘೋಷಣೆ ಮಾಡ್ತಾ ಇದ್ದ ಹಾಗೆ ಅವರ ಮನವೊಲಿಕೆಗೆ ಕಾಂಗ್ರೆಸ್ ಹಾಗೂ ಮೈತ್ರಿಕೂಟ ಕಸರತ್ತನ್ನು ಮಾಡ್ತಾ ಇದೆ. ಮಮತಾ ಇಲ್ಲದ INDIA ಒಕ್ಕೂಟವನ್ನ ಊಹೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ ಅಂತ ಕಾಂಗ್ರೆಸ್ನ ನಾಯಕ ಜಯರಾಮ್ ರಮೇಶ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಮೂಲಕ ನಾವು ಮಾತುಕತೆಯನ್ನ ಮಾಡ್ತೀವಿ ಅನ್ನುವಂತಹ ಮುನ್ಸೂಚನೆ ಕೊಟ್ಟಿದ್ದಾರೆ, ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಇನ್ನೊಂದು ಕಡೆಗೆ NCP ಕೂಡ ಯತ್ನಿಸ್ತಾ ಇದೆ. ಮಮತಾ ನಮ್ಮೆಲ್ಲರ ಪ್ರೀತಿ ಅದಿದ್ದಿ, ಅವರಿಗೆ ನಾವು ಗೌರವವನ್ನ ಕೊಡ್ತೀವಿ ಅಂತ ಸುಪ್ರಿಯಾ ಸುಳೆ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಟ್ ಈಗ ಎಸ್ಕಿಲೇಟ್ ಆದಂಗೆ ಕಾಣಿಸ್ತಾ ಇದೆ ಸಿಚುವೇಶನ್ ಕಾಂಗ್ರೆಸ್ ಪಾಲಿಗೆ. ಕಾರಣ ಇಡೀ ದೇಶದಲ್ಲಿ ಕೇಸರಿ ಅಲೆ ಇದ್ದಾಗ ಕೂಡ ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ಬಿಜೆಪಿಯ ಅಲೆಯನ್ನ ಸಮರ್ಥವಾಗಿ ಮೆಟ್ಟಿ ನಿಲ್ಲುವಂತಹ ಧೀಶಕ್ತಿ ಮಮತಾ ಬ್ಯಾನರ್ಜಿ ಆಗಿದ್ರು. ಆಮೇಲೆ ಕಾಂಗ್ರೆಸ್ನ ಹಾಗೂ TMC ರಿಸಲ್ಟ್ಸ್ ಕೂಡ ಅದನ್ನೇ ಹೇಳ್ತಾ ಇದೆ. ಮತ್ತೆ ಅವರು ಈಶಾನ್ಯ ರಾಜ್ಯಗಳಲ್ಲೂ ಕೂಡ ತಮ್ಮ ಹಿಡಿತವನ್ನ ಇಟ್ಕೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್ ತ್ರಿಪುರ, ಅಲ್ಲೂ ಕೂಡ ಅವರ ಮೇಜರ್ ಮಾತು ನಡೆಯುತ್ತೆ, ಅವರ ಹೋಲ್ಡ್ ಇದೆ ತ್ರಿಪುರ ಮೇಲೆ, ಈಶಾನ್ಯ ಭಾಗದ ರಾಜ್ಯಗಳಲ್ಲೂ ಕೂಡ. ಸೊ ಇದು ಕೇವಲ ಪಶ್ಚಿಮ ಬಂಗಾಳಕ್ಕೆ ಸೀಮಿತ ಆಗುತ್ತಾ ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲೂ ಇದು ವ್ಯಾಪಿಸುತ್ತಾ ಅನ್ನುವಂತಹ ಕುತೂಹಲ ಇದ್ದೇ ಇದೆ.